ಈ ಪುಸ್ತಕ ಹಗ್ಗದ ಹಾವಿನ ಪುಸ್ತಕ ಇದು. ಮಾಂಡೂಕ್ಯ ಹೇಗೆ ಹಗ್ಗದ ಹಾವಿನ ಉಪಯೋಗಿಸುತ್ತೋ ಈ ಪುಸ್ತಕ ಹಗ್ಗದ ಹಾವಿನ ಪುಸ್ತಕ ಇದು. ಮಾಂಡೂಕ್ಯ ಪೂರ್ತಿ ಹಗ್ಗ ರಜ್ಜು ಸತ್ವ. ಓದ್ಲಾ? ಓದಿಮ್ಮ. ದ್ವೈತ ಸ್ಥಿರತ್ವ ಭ್ರಾಂತಿಯ ಪರಿಹಾರ. ಹಿಂದೆ ಹೇಳಿದ ಹಗ್ಗದ ಹಾವು, ಕನಸು ಎಂಬ ದೃಷ್ಟಾಂತಗಳು ಜೀವದ ಭ್ರಾಂತಿಗೆ ಪೂರ್ಣವಾಗಿಯೂ ಸರಿಯಾದ ಉದಾಹರಣೆಯಲ್ಲ. ಏಕೆಂದರೆ ಆತ್ಮನ ಜ್ಞಾನವಾದ ಮೇಲೂ ಜಗತ್ತು ಮತ್ತೆ ತೋರುತ್ತಲೇ ಇರುವುದು. ಆದರೆ ಹಗ್ಗದ ಹಾವು, ಹಗ್ಗದ ತತ್ವವು ತಿಳಿದ ಮೇಲೆ ಕಾಣದೇ ಹೋಗಿಬಿಡುತ್ತದೆ. ಕನಸಿನ ಪ್ರಪಂಚವು ಎಚ್ಚರವಾಗುತ್ತಲೂ ಹೋಗಿಬಿಡುತ್ತದೆ. ಆತ್ಮಜ್ಞಾನವಾದ ಮೇಲೆ ಪ್ರಪಂಚವು ನಿಜವಾಗಿಯೂ ಹೋಗಿಯೇ ಬಿಡುವುದೆಂದು ವೇದಾಂತಿಗಳು ಹೇಳಿದರೆ ಅದು ಸರಿಯಾಗಲಾರದು. ಏಕೆಂದರೆ ಆಗ ಯಾವನಿಗೆ ಆತ್ಮಜ್ಞಾನವಾಗಿದೆಯೋ ಅವನ ದೃಷ್ಟಿಯಲ್ಲಿ ಮತ್ತೆ ಯಾರೂ ಇಲ್ಲವೇ ಇಲ್ಲವಾದ್ದರಿಂದ ಅವನು ಮತ್ತೊಬ್ಬನಿಗೆ ತತ್ವವನ್ನು ಬೋಧಿಸುವುದಕ್ಕೆ ಆಗಲಾರದು. ಆಗ ಗುರು ಶಿಷ್ಯ ಭಾವವೇ ಇಲ್ಲದಂತೆ ಆಗಿಬಿಡುತ್ತದೆ ಎಂದು ಕೆಲವರಿಗೆ ತೋರಬಹುದು. ಈ ಶಂಕೆಯನ್ನು ಬಗೆಹರಿಸುವುದಕ್ಕಾಗಿ ಮುಂದಿನ ಶ್ಲೋಕವು ಹುಟ್ಟಿರುತ್ತದೆ. ಮತ್ತೋ ನಾನ್ಯತ್ಕಿಂಚಿದತ್ರಾಸ್ತಿ ವಿಶ್ವಂ ಸತ್ಯಂ ಬಾಹ್ಯಂ ವಸ್ತು ಮಾಯೋಪಕ್ಲಪ್ತಂ ಆದರ್ಶಾಂತರ್ಭಾಸಮಾನಸ್ಯ ತುಲ್ಯಂ ಭಾಸಮಾನೇನ ತುಲ್ಯಂ ಮಯ್ಯದ್ವೈತೆ ಭಾತಿ ತಸ್ಮಾತ್ ಶಿವೋಹಂ. ಮತ್ತೋ ನಾನ್ಯತ್ಕಿಂಚಿದತ್ರಾಸ್ತಿ ವಿಶ್ವಂ ಸತ್ಯಂ ಬಾಹ್ಯಂ ವಸ್ತು ಮಾಯೋಪಕ್ಲಪ್ತಂ ಹೋಗ್ತಾ ಇದೆ. ಮತ್ತಃ ಎಲ್ಲೇ ಮತ್ತಃ ನ ಅನ್ಯತ್ ಕಿಂಚಿತ್ ಅತ್ರ ಅಸ್ತಿ ವಿಶ್ವಂ ಸತ್ಯಂ ಬಾಹ್ಯಂ ವಸ್ತು ಮಾಯೋಪಕ್ಲುಪ್ತಂ ಆದರ್ಶಾಂತರ್ಭಾಸಮಾನೇನ ತುಲ್ಯಂ ಮಯಿ ಅದ್ವೈತೆ ಭಾತಿ ತಸ್ಮಾತ್ ಶಿವಃ ಅಹಂ. ನನಗಿಂತ ಬೇರೆ ಈ ವಿಶ್ವ ಅನ್ನೋದು ಏನೂ ಇಲ್ಲ. ಅತ್ರ ಅಂದ್ರೆ ಇದರಲ್ಲಿ ಪ್ರಪಂಚದಲ್ಲಿ ಈ ವಿಶ್ವ ಅಂತ ಏನು ತೋರ್ತಾ ಇದೆ. ಮತ್ತೋ ನಾನು ಕಿಂಚಿದಸ್ತಿ, ನನಗಿಂತ ಬೇರೆ ಸ್ವಲ್ಪವೂ ಯಾವುದೊಂದು ಇರುವುದಿಲ್ಲ. ಸತ್ಯವಾದ ಬಾಹ್ಯ ವಸ್ತು ಅನ್ನೋದೇನಿದೆ ಅದು ಮಾಯೋಪಕ್ಲಪ್ತ, ಮಾಯೆಯಿಂದಲೇ ತೋರುತ್ತಿರುವಂಥದ್ದೇ ಹೊರತು ಮಾಯ ಬಿಟ್ಟು ಮಾಯ ಹುಸಿ ತೋರಿಕೆ ಅವಿದ್ಯಮಾನ ಸಾಖ್ಯ ಅದು ನನಗಿಂತ ಬೇರೆಯಾಗಿ ಇಲ್ವೇ ಇಲ್ಲ ಅಂತ ಹಿಂದೆ ಕನ್ವಯ ಮಾಡ್ಕೋಬೇಕು. ಸತ್ಯವಾಗಿ ಹೊರಗಿನ ವಸ್ತು ಅಂತ ಏನು ತೋರ್ತಾ ಇದೆ ಅದು ಮಾಯೋಪಕ್ತವಾಗಿರುವುದರಿಂದ ನನಗಿಂತ ಬೇರೆಯಾಗಿ ಯಾವುದೊಂದು ವಿಶ್ವವಿಲ್ಲ. ಇದು ಕನ್ನಡಿಯೊಳಗೆ ತೋರುತ್ತಿರುವಂತಹ ದೃಶ್ಯದೊಡನೆ ಸಮಾನವಾಗಿದೆ. ಆದರ್ಶ ಅಂದ್ರೆ ಕನ್ನಡಿ, ಅದು ಅಂತಹ ಒಳಗಡೆ ಭಾಸಮಾನೇನ ವಸ್ತುನ ಅಂತ ಅದರೊಳಗೆ ತೋರುವ ವಸ್ತುವೊಡನೆ ಸಮಾನವಾಗಿದೆ ಈ ವಿಶ್ವ ಅನ್ನೋದು. ಅದನ್ನ ಇದು ಅದ್ವೈತ ಮಯಿ ಅದ್ವೈತ ಸ್ವರೂಪದಾದ ನನ್ನಲ್ಲಿ ಇದೆಲ್ಲವೂ ತೋರ್ತಾ ಇದೆ. ಇದೆಲ್ಲವೂ ಈ ತೋರಿಕೆ ಎಲ್ಲ ನನ್ನಲ್ಲೇ ತೋರ್ತಾ ಇದೆ, ನನ್ನಲ್ಲೇ ಇದು ನನ್ನಲ್ಲೇ ಅಡಗ್ತಾ ಇರೋದ್ರಿಂದ ನಾನೇ ಇದರ ತಿರುಳು. ಅದು ನಾನು ಯಾರು? ನಾನು ಶಿವೋಹಂ, ಕಲ್ಪನಾರಹಿತವಾದ ಮಂಗಳ ಸ್ವರೂಪರಾಗಿರ್ತಕ್ಕಂತಹ ಸ್ವರೂಪದವನು. ನಾವು ದೇಹೇಂದ್ರಿಯ ಬುದ್ಧಿ ರೂಪದವನಲ್ಲ. ಹೌದು, ದಕ್ಷಿಣಾಮೂರ್ತಿ ಒಂದು ಕೊನೆಗೆ ತಸ್ಮೈ ಶ್ರೀ ಗುರುಮೂರ್ತಿ ನಮ ಇದಂ ಶ್ರೀ ದಕ್ಷಿಣಾಮೂರ್ತಿ ಕೊನೆಗೆ ನನಗಿಂತ ಬೇರೆಯಾಗಿರುವ ಸತ್ಯವಾದ ಪ್ರಪಂಚವೇ ಇಲ್ಲಿರುವುದಿಲ್ಲ. ಹೊರಗಿರುವ ವಸ್ತುವೆಲ್ಲವೂ ಮಾಯೆಯಿಂದ ಕಲ್ಪಿತವಾಗಿರುತ್ತದೆ. ಇದು ಅದ್ವಿತೀಯನಾದ ನನ್ನಲ್ಲಿ ಕನ್ನಡಿಯಲ್ಲಿ ತೋರುವ ಪ್ರತಿಬಿಂಬಕ್ಕೆ ಸಮಾನವಾಗಿರುವುದು. ಆದ್ದರಿಂದ ನಾನು ಶಿವನು. ವಿವರಣೆ: ನನಗಿಂತ ಬೇರೆಯಾಗಿರುವ ಪ್ರಪಂಚವಿಲ್ಲ. ಆತ್ಮನು ಅದ್ವಿತೀಯನೆಂಬುದಕ್ಕೆ ಮುಖ್ಯವಾಗಿ ಒಂದು ಆಕ್ಷೇಪವಿದೆ.
ಪ್ರಪಂಚವು ಎದುರಿಗೆ ಸ್ಪಷ್ಟವಾಗಿ ಕಾಣುತ್ತಿರುವಾಗ ಅದು ಇಲ್ಲವೆನ್ನಬಹುದೇ? ಇಲ್ಲವೆನ್ನಬಹುದೇ? ಕಾಣ್ತಾ ಇದ್ದಿಲ್ಲ ಅಂತಿರೋರು ಏನ್ ನಿಮ್ಗೆ ಧೈರ್ಯ? ಎಂತ ಸಾಹಸ ನೀವು ಮಾಡ್ತಿರೋದು? ಅದು ಇರುವುದಾದರೆ ಆತ್ಮನು ಅದ್ವಿತೀಯನು ಎಂದರೆ ತನಗೆ ಎರಡನೆಯದಿಲ್ಲದವನು ಎಂಬುದು ಹೇಗೆ? ಇದೇ ಒಪ್ಕೊಂಡ್ಬಿಟ್ರೆ ಆತ್ಮ ಅದ್ವಿತೀಯ ಆಗಲ್ಲ. ಆತ್ಮ ಅದ್ವಿತೀಯ ಆದರೆ ಕಾಣ್ತಾ ಇರೋ ಪ್ರಪಂಚ ಇಲ್ಲ ಅನ್ಬಿಡ್ತೀರ. ಎರಡು ಕಂಟ್ರೋಲ್ಸಿ. ಸಮಾಧಾನ. ಆತ್ಮನ ಜೊತೆಗೆ ಒಂದು ಪ್ರಪಂಚವಿದೆ ಎಂದು ಭಾವಿಸುವುದು ತಪ್ಪು. ಏಕೆಂದರೆ ಆತ್ಮನಿಗಿಂತ ಬೇರೆಯಾಗಿ ಸ್ವತಂತ್ರವಾಗಿ ಪ್ರಪಂಚವಿರುವುದಿಲ್ಲ. ಆತ್ಮನೊಬ್ಬನು, ಪ್ರಪಂಚ ಒಂದು, ಹೀಗೆ ಎರಡು ವಸ್ತುಗಳೆಂದು ಎಣಿಸುವುದಕ್ಕೆ ಇಲ್ಲ. ಏಕೆಂದರೆ ಆತ್ಮ, ಪ್ರಪಂಚ ಇವುಗಳು ಯಾವುದಾದರೂ ಒಂದೇ ಜಾತಿಗೆ ಸೇರಿದ ಎರಡು ವ್ಯಕ್ತಿಗಳಲ್ಲ. ಒಂದೇ ಜಾತಿಗೆ ಸೇರಿದ ಹೊರತು ಎರಡು ಎಂದು ಸಂಖ್ಯೆಯನ್ನು ಉಪಯೋಗಿಸುವುದಕ್ಕಿಲ್ಲ. ಒಂದೇ ಜಾತಿಗೆ ಸೇರ್ಬೇಕು, ಎರಡು ಬರ್ಬೇಕಾದ್ರೆ ಇನ್ನೊಂದು ಕುರ್ಚಿಯನ್ನು ಸೇರಿಸಿದರೆ ಎರಡು ಕುರ್ಚಿಗಳಾಗುವವು. ಒಂದು ಕುರ್ಚಿಯ ಜೊತೆಗೆ ಒಂದು ಬೆಂಚು ಸೇರಿದರೆ ಎರಡು ಮರದ ಸಾಮಾನುಗಳಾಗುವವು. ಆದರೆ ಆತ್ಮನ ಜೊತೆಗೆ ಪ್ರಪಂಚವು ಸೇರಿದರೆ ಎರಡು ಏನಾಗುವುದು ಎಂಬ ಪ್ರಶ್ನೆ ಉತ್ತರವಿರುವುದಿಲ್ಲ. ಆಕ್ಷೇಪ: ಏಕಿಲ್ಲ? ಆತ್ಮನು ಪ್ರಪಂಚವು ಸೇರಿ ಎರಡು ಪದಾರ್ಥಗಳೆಂದು ಹೇಳಬಹುದಲ್ಲ? ಕೂಡದು. ಏಕೆಂದರೆ ಆತ್ಮನು ಪದಾರ್ಥವಲ್ಲ. ಪದಾರ್ಥವೆಂದರೆ ಪದಕ್ಕೆ ಅರ್ಥವಾದದ್ದು. ಯಾವುದನ್ನು ಮನಸ್ಸಿನಿಂದ ಗ್ರಹಿಸಬಹುದೋ ಅದನ್ನು ಪದದಿಂದ ಗುರುತಿಸಬಹುದು. ಅದು ಆ ಪದಕ್ಕೆ ಅರ್ಥವೆನಿಸುತ್ತದೆ. ಆದರೆ ಆತ್ಮನನ್ನು ಮನಸ್ಸಿನಿಂದ ಗ್ರಹಿಸುವುದಕ್ಕೆ ಬರುವುದಿಲ್ಲ. ಆತ್ಮನೇ ಮನಸ್ಸನ್ನು ಬೆಳಗುತ್ತಾನೆ. ಆದ್ದರಿಂದ ಆತ್ಮನು ಪದಾರ್ಥವಲ್ಲ. ಆದ್ದರಿಂದಲೇ ಆತ್ಮನು ಶಿವನು ಎಂದು ಮುಂತಾಗಿ ವೇದಾಂತಿಗಳು ಉಪಯೋಗಿಸುವ ಪದಗಳಿಂದ ಮಿಕ್ಕವರಿಗೆ ಯಾವ ಅರ್ಥವೂ ತೋರುವುದಿಲ್ಲ. ಪದದ ಅರ್ಥವಲ್ಲದ ಮಾತ್ರಕ್ಕೆ ಆತ್ಮನೇ ಇಲ್ಲವೆಂದು ಹೇಳುವುದಕ್ಕಿಲ್ಲ. ಏಕೆಂದರೆ ಅನುಭವದಲ್ಲಿ ಆತ್ಮನು ತೋರಿಕೊಳ್ಳುತ್ತಾನೆ ಮತ್ತು ಆತ್ಮನ ಅನುಭವದ ಆಧಾರದಿಂದಲೇ ಮನಸ್ಸಿಗೆ ಗೋಚರವಾಗುವ ಮಿಕ್ಕ ಪ್ರಪಂಚವನ್ನು ನಾವು ಗೊತ್ತುಪಡಿಸುತ್ತೇವೆ. ಆಕ್ಷೇಪ: ಆತ್ಮನು ಪದಾರ್ಥವಲ್ಲದೇ ಇದ್ದರೆ ಹೋಗಲಿ, ಆತ್ಮನು ಪ್ರಪಂಚ ಎಂಬ ಅನುಭವದಿಂದಲೇ ಎರಡು ಇವೆ ಎಂದು ನಿರ್ಣಯವಾಗುವುದಿಲ್ಲವೇ? ಆತ್ಮನು ಪ್ರಪಂಚ, ಆತ್ಮ ಒಬ್ಬ, ಪ್ರಪಂಚ ಒಬ್ಬ, ಈ ಎರಡು ಅನುಭವದಿಂದ ಎರಡು ಹೇಳಬಹುದಲ್ಲ ಅಂತ. ಬೇರೆ ಬೇರೆಯಾಗಿ ವಿಜಾತೀಯವಾಗಿ ಎರಡು ಅಂತ ಹೇಳ್ಬೋದು ಅಂತ. ಸಮಾಧಾನ: ಆಗುವುದಿಲ್ಲ. ಏಕೆಂದರೆ ಒಂದು ಎರಡು ಎಂದು ಲೆಕ್ಕ ಹಾಕಬೇಕಾದರೆ ಒಂದೇ ದೇಶದಲ್ಲಿರುವ ಅಥವಾ ಒಂದೇ ಕಾಲದಲ್ಲಿರುವ ಪದಾರ್ಥಗಳಾಗಬೇಕು. ಕಾಲದಲ್ಲಿಲ್ಲದೆ, ದೇಶದಲ್ಲಿಲ್ಲದೆ, ಪದಾರ್ಥಗಳೂ ಅಲ್ಲದೇ ಇರುವಾಗ ಆತ್ಮ ಪ್ರಪಂಚಗಳಿಗೆ ಎರಡು ಎಂಬ ಸಂಖ್ಯೆಯು ಹೇಗೆ ಹೊಂದೀತು? ಆಕ್ಷೇಪ: ಎರಡಲ್ಲದಿದ್ದರೆ ಎರಡು ಬೇರೆ ಬೇರೆ ಮಾತುಗಳು ಪ್ರಯೋಗವಾಗಿರುವುದು ಹೇಗೆ? ಆತ್ಮನು ಪ್ರಪಂಚವು ಎರಡೂ ಒಂದೇ ಎಂದು ಹೇಳುವುದಕ್ಕಾದೀತೆ? ಸಮಾಧಾನ: ಒಂದೇ ತತ್ವವನ್ನು ಎರಡು ಬಗೆಯಿಂದ ನೋಡಬಹುದಾಗಿರುವುದರಿಂದ ಎರಡು ಮಾತುಗಳನ್ನು ನಾವು ಬಳಸುತ್ತಿದ್ದೇವೆ. ಜ್ಞಾನಿಗಳ ದೃಷ್ಟಿಯಿಂದ ಆತ್ಮನಾಗಿರುವುದು, ಅಜ್ಞಾನಿಗಳ ದೃಷ್ಟಿಯಿಂದ ಪ್ರಪಂಚವಾಗಿರುವುದು. ಅಜ್ಞಾನಿಗಳು ಪ್ರಪಂಚವೆಂದು ಕರೆಯುತ್ತಿರುವುದು ನಿಜವಾಗಿ ಆತ್ಮನೇ. ಆಕ್ಷೇಪ: ಒಬ್ಬ ಆತ್ಮನೇ ಎರಡು ಬಗೆಯಿಂದ ತೋರುವುದಾದರೆ ಎರಡೂ ಸತ್ಯವೆಂದು ಏತಕ್ಕೆ ಹೇಳಬಾರದು? ಏತಕ್ಕೆ? ಸಮಾಧಾನ:
ಇದಕ್ಕೆ ಆಗಲೇ ಉತ್ತರವನ್ನು ಹೇಳಿದ್ದಾಗಿದೆ. ಪ್ರಪಂಚವು ಪರಮಾರ್ಥವಾಗಿರುವುದಿಲ್ಲ. ಅದು ಅಸತ್ಯವಾಗಿ ಅಜ್ಞರು ಆತ್ಮನಲ್ಲಿ ಹುಟ್ಟು ಕಟ್ಟಿಕೊಂಡದ್ದಾಗಿರುತ್ತದೆ. ಆಕ್ಷೇಪ: ಪ್ರಪಂಚವು ಅಸತ್ಯವಾದರೆ ಆತ್ಮನನ್ನು ತಿಳಿದವರಿಗೆ ಕೂಡ ಅದು ತೋರುವುದೇಕೆ? ಎಚ್ಚರವಾಗುತ್ತಲೂ ಕನಸಿನ ಪ್ರಪಂಚವು ಮಾಯವಾಗುವಂತೆ ಜ್ಞಾನ ಉಂಟಾಗುತ್ತಲೂ ಅದೇಕೆ ಮಾಯವಾಗುವುದಿಲ್ಲ? ಸಮಾಧಾನ: ಸರಿಯಾಗಿ ನೋಡಿದರೆ ಮಾಯ ಆಗಿಯೇ ಸರಿಯಾಗಿ ನೋಡಿದ್ರೆ ಮಾಯವಾಗಿಯೇ ಇರ್ತದೆ. ಜ್ಞಾನ ಮಾಯ ಅಂತೆ. ಅಥವಾ ಜ್ಞಾನವಾದ ಮೇಲೆ ಮಾಯವಾಗುವುದೆಂದು ಹೇಳುವುದಕ್ಕಿಂತ ಅದು ಯಾವಾಗಲೂ ಹೇಳುವುದು ಸರಿ. ಆದ್ದರಿಂದ ಹೋಗಬೇಕಾದ ಪ್ರಪಂಚವೇ ಇಲ್ಲ. ಆಕ್ಷೇಪ: ಹಾಗಿದ್ದರೆ ಪ್ರಪಂಚವು ತೋರುವುದೇತಕ್ಕೆ? ಸಮಾಧಾನ: ಅದು ತೋರುವುದೇತಕ್ಕೆಂಬ ಕಾರಣವನ್ನು ಕೂಡ ಬೇಕಾಗಿಲ್ಲ. ಅದೇ ಅಲ್ಲಿ ಬಿಟ್ಟು ಹೋಗಿದೆ ಒಂದ್ ಪದ, ಅದಕ್ಕೆ 2 ನಿಮಿಷ ನೋಡಿದೆ. ಅದು ಸತ್ಯವಲ್ಲ, ಬರಿಯ ತೋರಿಕೆ ಎಂಬುದನ್ನು ತಿಳಿದುಕೊಂಡರೆ ಸಾಕು. ಆಕ್ಷೇಪ: ತೋರಿಕೆಯೇ ಆಗಲಿ, ತೋರಿಕೆಯಾದರೂ ನಿಜವನ್ನು ಅರಿತ ಮೇಲೆ ಕನಸಿನಂತೆ ಏತಕ್ಕೆ ಹೋಗಬಾರದು? ಸಮಾಧಾನ: ತೋರಿಕೆಗಳೆಲ್ಲ ನಿಜವನ್ನು ಅರಿತರೆ ತೋರದಂತಾಗುವುದೆಂಬ ನಿಯಮವಿಲ್ಲ. ಇದು ನಿಜವಾಗಿ ಇಂಥ ವಸ್ತುವಲ್ಲ, ವಸ್ತುವಿನಂತೆ ತೋರಿತು ಎಂಬ ಅರಿವಾದ ಮೇಲೆ ನಾವು ಭ್ರಾಂತಿಯಿಂದ ಅದಕ್ಕೆ ಕೊಟ್ಟಿದ್ದ ಸತ್ಯತ್ವವು ಮಾತ್ರ ಹಾರಿ ಹೋಗುವುದು. ತೋರಿಕೆಗಳಿಗೆಲ್ಲ ಈ ನಿಯಮವಿದೆ. ಆಕ್ಷೇಪ: ಆತ್ಮ ಪ್ರಪಂಚ ಎರಡೂ ತೋರುತ್ತಿರಲು ಪ್ರಪಂಚವು ಮಾತ್ರ ತೋರಿಕೆ, ಆತ್ಮನು ತೋರಿಕೆಯಲ್ಲ ಎಂಬ ನಿಯಮಕ್ಕೆ ಕಾರಣವೇನು? ಸಮಾಧಾನ: ಪ್ರಪಂಚವು ಆತ್ಮನನ್ನು ಬಿಟ್ಟು ಬೇರೆಯಾಗಿ ತೋರುವುದಿಲ್ಲ. ಆತ್ಮನು ಮಾತ್ರ ಪ್ರಪಂಚಕ್ಕೆ ಕಟ್ಟು ಬೀಳದೆ ಸ್ವತಂತ್ರನಾಗಿರುತ್ತಾನೆ. ಉದಾಹರಣೆಗೆ, ಆತ್ಮನು ಗಾಢ ನಿದ್ರೆಯಲ್ಲಿ ಇದ್ದೇ ಇರುವನು, ಆಗ ಪ್ರಪಂಚವು ಇರುವುದೇ ಇಲ್ಲ. ಆದ್ದರಿಂದ ಪ್ರಪಂಚವು ಆತ್ಮನನ್ನು ಬಿಟ್ಟು ತಾನೊಂದೇ ಸತ್ಯವಾಗಿರುವುದಿಲ್ಲ. ಪ್ರಪಂಚದ ಇರುವಿಕೆಯು ಆತ್ಮನ ಇರವಿನಿಂದಲೇ ಎಂದು ನಿರ್ಣಯವಾಗುತ್ತದೆ. ಪ್ರಪಂಚದ ಇರುವು ಬಾಧಿತವಾಗುವಂತೆ ಆತ್ಮನ ಇರುವು ಎಲ್ಲಿಯೂ ಬಾಧಿತವಾಗುವುದಿಲ್ಲ, ಆಗುವುದು ಸಾಧ್ಯವೂ ಇಲ್ಲ. ಆದ್ದರಿಂದ ಆತ್ಮನು ಸತ್ಯನೇ, ಪ್ರಪಂಚವು ತೋರಿಕೆಯೇ. ಆಕ್ಷೇಪ: ಪ್ರಪಂಚವು ನಿದ್ರೆಯಿಂದ ನಾವು ಎಚ್ಚೆತ್ತ ಕೂಡಲೇ ಬುದಕ್ಕನೆ ತೋರಿಕೊಳ್ಳುವುದು. ನಿದ್ರೆಯಲ್ಲಿಲ್ಲದ ಪ್ರಪಂಚವು ಮತ್ತೆ ನೋಡಿಕೊಳ್ಳಲಾರದಾದ್ದರಿಂದ ಅದು ನಿದ್ರೆಯಲ್ಲಿಯೂ ಎಲ್ಲಿಯೋ ಒಂದು ಕಡೆ ಇದ್ದೇ ಇರಬೇಕಲ್ಲವೇ? ಸಮಾಧಾನ: ಇದು ಸರಿಯಲ್ಲ. ನಿದ್ರೆಯಲ್ಲಿ ಪ್ರಪಂಚವು ಎಲ್ಲಿದೆ? ನಮ್ಮ ನಿದ್ರೆಯೊಳಗಂತೂ ಅದು ಇರುವುದಿಲ್ಲ. ಆದರೆ ಅದು ಆಗಲೂ ತೋರಬೇಕಾಗಿತ್ತು. ನಿದ್ರೆಯ ಹೊರಗೆ ಇರಬಾರದೆ ಎಂದರೆ ನಮ್ಮ ನಿದ್ರೆಯ ಹೊರಗೆ ಎಂಬ ಮಾತಿಗೆ ಅರ್ಥವೇ ಇಲ್ಲ. ಗುರುಗಳೇ, ಇದ್ರಲ್ಲಿ ಟಿಪ್ಪಣಿ ಇಲ್ಲ. ಆ ಪುಸ್ತಕದಲ್ಲಿ ಬರೀ ಟಿಪ್ಪಣಿ ಕೊಟ್ಟಿದ್ರೆ ನಂಬರ್ ಹಾಕ್ಬೇಕಾಗಿತ್ತಲ್ವಾ ಗುರುಗಳ? ಇಲ್ಲಿ ಟಿಪ್ಪಣಿ ಕೆಳಗಿದೆಯಲ್ಲಮ್ಮ. ಅಲ್ಲ, ಇದ್ರಲ್ಲಿ ಟಿಪ್ಪಣಿ ಇಲ್ಲ ನಮ್ದು PDF ಅಲ್ಲಿ. ಪುಸ್ತಕ ಕೊನೆಗೆ ಕೊಟ್ಟಿದ್ದಾರೆ ಅಂತ ಟಿಪ್ಪಣಿ ಇಲ್ಲ. ಪುಸ್ತಕದ ಕೊನೆಗೆ ಟಿಪ್ಪಣಿ ಕೊಟ್ಟಿದ್ರೆ ರೆಫರೆನ್ಸ್ ನಂಬರ್ ಇಲ್ಲಿ ಕೋಟ್ ಮಾಡ್ಬೇಕಾಗಿತ್ತಲ್ವಾ? ಈ ಜಂಕ್ಷನ್ ಅಲ್ಲಿ
ನಂಬರ್ ಇದೆ ಅಂತಲ್ಲ, ನಂಬರ್ ಇದೆ ಅಂತಾರೆ. ನಿದ್ರೆಯಲ್ಲಿ ಪ್ರಪಂಚವು ಮೂಲಾವಿದ್ಯೆ ಎಂಬ ರೂಪದಲ್ಲಿರುವುದೆಂದು ಈಚಿನ ವೇದಾಂತರು ತೆಗೆದುಕೊಳ್ಳುತ್ತಾರೆ. ಇದು ಬರಿಯ ಕಲ್ಪನೆ ಎಂಬುದು ನಿದ್ದೆ ಅನುಭವದಿಂದಲೇ ಸ್ಪಷ್ಟವಾಗುತ್ತದೆ. ಈ ವಾಕ್ಯವನ್ನು ಮೂಲಾವಿದ್ಯಾ ವಿಲಾಸವಾದ ನೇರವಾಗಿ ವಿವರಿಸಿ ಖಂಡಿಸುತ್ತದೆ. ಈ ಕನ್ನಡ ಶಬ್ದ ಸಿದ್ಧಾಂತದ ಪುಸ್ತಕವನ್ನು ವಾಕ್ಯ ಓದಬಹುದು. ನಿದ್ರೆಯ ಹೊರಗೆ ಇರಬಾರದೆ. ಆಕ್ಷೇಪ: ಏಕೆ ಅರ್ಥವಿಲ್ಲ? ಇನ್ನೊಬ್ಬರು ನಿದ್ರಿಸುತ್ತಿರುವಾಗ ಎಲ್ಲಾ ಪ್ರಪಂಚವು ಅವರ ಹೊರಗಿರುವುದನ್ನು ನಾವು ಕಾಣುವುದಿಲ್ಲವೇ? ಅದರಂತೆಯೇ ನಾವು ನಿದ್ರೆ ಮಾಡುತ್ತಿರುವಾಗಲೂ ಯಾರಾದರೊಬ್ಬರು ಪ್ರಪಂಚವನ್ನು ನೋಡುತ್ತಾ ಕೂಡಬೇಕೆ? ಹೀಗೆ ನೋಡಿದರೆ ನಮಗೆ ತೋರದಿದ್ದರೂ ಪ್ರಪಂಚವು ನಮ್ಮ ನಿದ್ರೆಯಲ್ಲಿಯೂ ತನ್ನ ಪಾಡಿಗೆ ತಾನು ಇದ್ದುಕೊಂಡಿರಬಹುದೆಂದು ತೋರುವುದಲ್ಲ. ಮತ್ತೊಬ್ಬರು ನಿದ್ರಿಸುತ್ತಿದ್ದಾರೆಂದು ನಿಶ್ಚಯಿಸುವುದಕ್ಕೆ ನಮಗೆ ಆಧಾರವಾದ ಅನುಭವವಿಲ್ಲ. ಮತ್ತೊಬ್ಬರ ಸುಖ ದುಃಖಗಳು ಹೇಗೆ ನೇರಾಗಿ ನಮ್ಮ ಅನುಭವಕ್ಕೆ ಬಾರವೋ ಹಾಗೆಯೇ ಮತ್ತೊಬ್ಬರ ನಿದ್ರೆ ಎಂಬುದೂ ನಮ್ಮ ಅನುಭವಕ್ಕೆ ಮೀರಿದ್ದಾಗಿರುತ್ತದೆ. ನಮ್ಮ ಕನಸಿನಲ್ಲಿ ಎಷ್ಟೋ ಜನರು ನಿದ್ರಿಸುತ್ತಿರುವಂತೆ ನಮಗೆ ಕಾಣಬಹುದು. ಆದರೆ ಅವರು ನಿಜವಾಗಿಯೂ ನಿದ್ರಿಸುತ್ತಿರುವರೆಂದೇನೂ ನಾವು ಈಗ ನಿಶ್ಚಯಿಸುವುದಿಲ್ಲ. ಎಚ್ಚರದಲ್ಲಿಯೂ ಮತ್ತೊಬ್ಬರ ನಿದ್ರೆಯು ಹೀಗೆಯೇ. ಅದು ಕೇವಲ ಊಹೆಯಿಂದ ನಿಶ್ಚಯಿಸಬೇಕಾದದ್ದು. ಆದ್ದರಿಂದ ನಿದ್ರೆಯ ನೇರಾದ ಅನುಭವವು ನಮ್ಮ ನಿದ್ರೆಯಲ್ಲಿಯೇ ಆಗಬೇಕು. ನಮಗೆ ಎಚ್ಚರದಲ್ಲಿ ತೋರುವ ಇತರರ ನಿದ್ರೆಯು ಆ ಇತರರು ನಮ್ಮ ಎಚ್ಚರದ ಪ್ರಪಂಚದಲ್ಲಿಯೇ ಅಡಕವಾಗಿರುವುದರಿಂದ ಆ ಇತರರು ನಮ್ಮ ಎಚ್ಚರವನ್ನು ಮೀರಿ ಇರಬಲ್ಲರೆಂದು ತಿಳಿಯುವುದು ಅಯುಕ್ತವಾಗುವುದು. ಆದ್ದರಿಂದ ನಾವು ನಿದ್ರೆಯಲ್ಲಿರುತ್ತೇವೆ ಎಂದರೆ ನಮ್ಮ ಎಚ್ಚರದ ಪ್ರಪಂಚವು ಆಗ ಇಲ್ಲವೆಂದೇ ಅರ್ಥ. ಏಕೆಂದರೆ ನಮ್ಮ ಎಚ್ಚರದ ಪ್ರಪಂಚವು ನಮ್ಮ ನಿದ್ರೆಯಲ್ಲಿದೆ ಎನ್ನುವುದು ಒಂದೇ ಕಾಲದಲ್ಲಿ ನಾವು ನಿದ್ರೆ ಮಾಡುತ್ತಲೂ ಇರುವೆವು, ಎಚ್ಚೆತ್ತೂ ಇರುವೆವು ಎಂದು ಹೇಳಿದಂತೆ ಆಗುವುದು. ಇದು ಹಾಸ್ಯಾಸ್ಪದವಾದ ಮಾತು. ಆದ್ದರಿಂದ ನಮ್ಮ ನಿದ್ರೆಯಲ್ಲಿ ಎಚ್ಚರದ ಪ್ರಪಂಚವೂ ಇರುವುದಿಲ್ಲವೆಂಬುದೇ ಸರಿ. ಹೊರಗಿನ ಮಾಯಿಕ. ಹೊರಗಿನ ವಸ್ತು ಮಾಯಿಕ. ಹೊರಗಿನ ವಸ್ತು ಮಾಯಿಕ. ಆಕ್ಷೇಪ: ಹಾಗಾದರೆ ಹೊರಗೆ ತೋರುತ್ತಿರುವ ಪ್ರಪಂಚವು ಹೇಗಾಯಿತು? ನಿದ್ರೆಯಿಂದ ಎಚ್ಚೆತ್ತ ಕೂಡಲೇ ಇದು ನಿಯಮವಾಗಿ ತೋರಿಕೊಳ್ಳುವುದರಿಂದಲೂ ಎಚ್ಚರದಲ್ಲಿಯೂ ಕನಸಿನಲ್ಲಿಯೂ ಇದ್ದುಕೊಂಡೇ ಇರುವುದರಿಂದಲೂ ಅದರಲ್ಲಿ ಯಾವುದೋ ಒಂದು ತಿರುಳು ಇರಬೇಕಷ್ಟೇ. ಅದು ಯಾವುದು? ಸಮಾಧಾನ: ಪ್ರಪಂಚವು ಹೇಗೆ ಆಯಿತೆಂಬ ಪ್ರಶ್ನೆಯು ಸರಿಯಾದದ್ದಲ್ಲ. ಏಕೆಂದರೆ ಪ್ರಪಂಚವು ಸತ್ಯವಲ್ಲವೆಂತಲೂ ಅದು ಬರಿಯ ತೋರಿಕೆಯೆಂತಲೂ ಹೇಳಿದ ಮೇಲೂ ಅದಕ್ಕೆ ಕಾರಣವನ್ನು ಕೇಳುವುದು ಅಯುಕ್ತವು. ಆತ್ಮನನ್ನು ಬಿಟ್ಟು ಅದು ತೋರಲಾರದೆ ಇರುವುದರಿಂದಲೂ ಆತ್ಮನು ಅದನ್ನು ಬಿಟ್ಟು ಇರಬಲ್ಲನಾದ್ದರಿಂದಲೂ ಆ ತೋರಿಕೆಗೆ ನಿಜವಾದ ಆಧಾರವು ಆತ್ಮನೇ. ಆತ್ಮನೇ ಅದರ ತಿರುಳು ಎಂತಲೂ ಸಿದ್ಧವಾಗುತ್ತದೆ. ಆತ್ಮನಲ್ಲಿಲ್ಲದ ವಿಲಕ್ಷಣವಾದ ಪ್ರಪಂಚ ರೂಪವು ನಡುವೆ ಹೇಗೆ ಆಯಿತೆಂದರೆ ಅದು ಮಾಯೆಯಿಂದಾದದ್ದು ಎಂದು ಹೇಳುತ್ತೇವೆ. ಆಕ್ಷೇಪ: ಮಾಯೆ ಎಂದರೇನು? ಹೇಗೆ ಆಯಿತೆಂದು ಕೇಳಿದರೆ ಮಾಯೆ ಎಂಬ ಹೊಸ ಹೆಸರನ್ನು ಹೇಳಿದ ಮಾತ್ರಕ್ಕೆ ಏನು ಹೇಳಿದಂತೆ ಆಯಿತು? ಪರಿಹಾರ: ಮಾಯೆ ಎಂದರೆ ತನ್ನ ತೋರಿಕೆಗೆ ಯಾವ ಯುಕ್ತಿಯೂ ಇಲ್ಲದೆ ತಪ್ಪು ತಿಳುವಳಿಕೆ ಮಾತ್ರ ವಿಷಯವಾಗಿರುವ ತೋರಿಕೆ. ನಾವು ಹೇಳಿರುವುದು
ಬರಿಯ ಹೆಸರನ್ನಲ್ಲ. ಪ್ರಪಂಚವು ಮಾಯೆಯಿಂದಾಗಿದೆ ಎಂದರೆ ಆತ್ಮನಲ್ಲಿ ತಪ್ಪು ತಿಳುವಳಿಕೆಯಿಂದ ಕಾಣುವ ತೋರಿಕೆಯಾಗಿದೆ. ಅದು ಹೇಗಾಯಿತೆಂಬುದನ್ನು ಯುಕ್ತಿಗೆ ಹೊಂದಿಸಿ ತಿಳಿಸುವುದಕ್ಕೆ ಯಾರಿಂದಲೂ ಆಗಲಾರದು ಎಂಬುದು ನಮ್ಮ ಅಭಿಪ್ರಾಯ. ಅದ್ವಿತೀಯನಾದ ಆತ್ಮನು ನಾನಾತ್ವದಿಂದ ಕೂಡಿದ ಪ್ರಪಂಚವಾಗಿರುವುದು, ಶುದ್ಧವಾದ ಆತ್ಮನಲ್ಲಿ ಅಶುದ್ಧವಾದ ಪ್ರಪಂಚವು ತೋರುತ್ತಿರುವುದು, ಕೂಟಸ್ಥನಾದ ಆತ್ಮನಿಂದ ಪರಿಣಾಮಿಯಾದ ಪ್ರಪಂಚವೂ ಆಗಿರುವುದು, ಪೂರ್ಣನಾದ ಆತ್ಮನಿಂದ ಪರಿಚ್ಛಿನ್ನ ವಸ್ತುಗಳಿಂದೊಡಗೂಡಿ ಒಂದವಸ್ಥೆಗೆ ಕಟ್ಟುಬಿದ್ದಿರುವ ಪ್ರಪಂಚವಾಗಿರುವುದು, ಇವೆಲ್ಲ ಮಾಯೆಯು ಎಂದರೆ ಯುಕ್ತಿಗೆ ವಿರುದ್ಧವಾಗಿರುತ್ತದೆ. ಇದನ್ನು ಯಾರೂ ಯುಕ್ತಿಗೆ ಹೊಂದಿಸಲಾರರು. ಆಕ್ಷೇಪ: ಆತ್ಮನಿಂದ ಪ್ರಪಂಚವಾಗಿರುವುದೆಂಬುದು ಯುಕ್ತಿಗೆ ವಿರುದ್ಧವಾಗಿರುವುದರಿಂದ ಪ್ರಪಂಚವು ಆತ್ಮನಿಂದಾದದ್ದಲ್ಲವೆಂತಲೂ ಅದು ಹಾಗೆಯೇ ಇರುವುದೆಂತಲೂ ಏತಕ್ಕೆ ಹೇಳಬಾರದು? ಸಮಾಧಾನ: ಅವಸ್ಥಾತ್ರಯ ಪರೀಕ್ಷೆಯನ್ನು ಮಾಡಿ ಆತ್ಮನು ನಿಷ್ಪ್ರಪಂಚನೆಂದೂ ಅವನಲ್ಲಿಯೇ ಈ ಎಚ್ಚರದ ಪ್ರಪಂಚವು ತೋರಿಕೊಳ್ಳುತ್ತಿರುವುದೆಂದೂ ಅನುಭವದ ಬಲದಿಂದ ತೋರಿಸಿದ್ದಾಗಿರುತ್ತದೆ. ಅನುಭವಕ್ಕೆ ವಿರುದ್ಧವಾದ ಯಾವ ಯುಕ್ತಿಯೂ ಪ್ರಬಲ ಯುಕ್ತಿ ಎನಿಸಲಾರದು. ಆದ್ದರಿಂದ ಈ ಯುಕ್ತಿಯು ಎಚ್ಚರದಲ್ಲಿ ಮಾತ್ರ ತೋರಿಕೊಳ್ಳುವ ಅಂತಃಕರಣದ ವ್ಯಾಪಾರವಾದ್ದರಿಂದ ಅವಸ್ಥೆಗಳನ್ನೆಲ್ಲ ಮೀರಿದ ಆತ್ಮನಿಗೆ ಅನ್ವಯಿಸಲಾರದೆಂದು ಸಮಾಧಾನ ಮಾಡಿಕೊಳ್ಳಬೇಕೇ ಹೊರತು ಈ ಪಕ್ಷವು ಯುಕ್ತಿಗೆ ವಿರುದ್ಧವಾಗಿದೆ ಎಂದು ಅನುಭವವನ್ನಾಗಲಿ ಅನುಭವಾನುಸಾರಿಯಾದ ಯುಕ್ತಿಯನ್ನಾಗಲಿ ತಳ್ಳಿ ಹಾಕುವುದಕ್ಕೆ ಆಗುವುದಿಲ್ಲ. ಆಕ್ಷೇಪ: ಪ್ರಪಂಚಕ್ಕೆ ಆತ್ಮನಷ್ಟು ಇರವೂ ಬೇಡ. ಅದು ಆತ್ಮನ ಜೊತೆಯಲ್ಲಿ ಯಾವಾಗಲೂ ಇಲ್ಲದಿದ್ದರೂ ತನ್ನ ಕಾಲದಲ್ಲಿಯಾದರೂ ಅದು ತೋರಿಕೊಳ್ಳುವುದೋ ಇಲ್ಲವೋ ಅಷ್ಟರ ಮಟ್ಟಿಗೆ ಅದು ಸತ್ಯವೆನ್ನಬೇಕೋ ಬಾರದೋ? ಸಮಾಧಾನ: ಅಂದ್ರೆ ತೋರಿಕೆ ಕಾಲದಲ್ಲಿ ಕಾಣೋ ಸತ್ಯನ ಅವಾಗ ಒಪ್ಕೊಳ್ಳಲ್ಲ ಹೇಳಿ ಹೋಗಕ್ಕಾಗಲ್ಲಾದ್ರೂ ಇದೇನು ತಂಗಿ ಅಷ್ಟ ಹತ್ತಲು ಇದಕ್ಕೆ ಕೊಡಲಿಕ್ಕೆ ಅಂತ. ಸಮಾಧಾನ: ಪರಮಾರ್ಥ ದೃಷ್ಟಿಯಿಂದ ನೋಡಿದರೆ ಅದು ಸತ್ಯವೆಂದು ಹೇಳುವುದಕ್ಕೆ ಬರುವುದೇ ಇಲ್ಲ. ಅದು ಆತ್ಮನನ್ನು ಬಿಟ್ಟು ಸ್ವತಂತ್ರವಾಗಿ ಇರುವುದೇ ಇಲ್ಲ. ಹೀಗಿರುವಲ್ಲಿ ಅದಕ್ಕೆ ಬೇರೆ ಇರವು ಎಲ್ಲಿಂದ ಬಂತು? ಆತ್ಮನಧೀನವಾಗಿರುವ ಇರವನ್ನು ಬೇರೆ ಇರುವೆನ್ನುವುದಾದರೆ ಸಕ್ಕರೆಯ ಸಿಹಿ ಬೇರೆ, ಸಕ್ಕರೆ ಬೆರೆಯಿಸಿದ ಪಾಯಸದಲ್ಲಿರುವ ಸಿಹಿ ಬೇರೆ ಎಂದೆಣಿಸಿದಂತಾಗುವುದು. ನಿಜವಾಗಿ ನೋಡಿದರೆ ಪಾಯಸದ ಸಿಹಿ ಎಂದರೆ ಸಕ್ಕರೆಗೆ ಅಧೀನವಾಗಿ ಪಾಯಸದಲ್ಲಿ ತೋರಿಕೊಳ್ಳುವ ಸಿಹಿ. ಅದು ಸಕ್ಕರೆಯ ಸಿಹಿಯೇ ಹೊರತು ಬೇರೊಂದು ಸಿಹಿ ಅಲ್ಲವೆಂಬುದು ನಮಗೆಲ್ಲರಿಗೂ ತಿಳಿದಿರುವ ವಿಷಯವು. ಇದರಂತೆ ಆತ್ಮನ ಅಧೀನವಾಗಿರುವ ಪ್ರಪಂಚದ ಇರವು ಆತ್ಮನ ಇರವೇ ಹೊರತು ಬೇರೆ ಅಲ್ಲವೆಂಬುದು ಯುಕ್ತವಾಗಿದೆ. ಆತ್ಮನ ಇರವನ್ನೇ ಇರವೆಂದು ನಾವು ಕರೆದರೆ ಅದಕ್ಕಿಂತ ಕಡಿಮೆಯಾದದ್ದನ್ನು ಇರವೆನ್ನುವುದಕ್ಕಾಗಲಾರದು. ಏಕೆಂದರೆ ಇರವು ಮುಕ್ಕಾಗದೆ ಇಲ್ಲವಾಗಬೇಕೇ ಹೊರತು ಅರ್ಧ ಇರವು ಕಾಲು ಇರವು ಎಂದು ಇರವಿನಲ್ಲಿ ಭಿನ್ನಾಂಶವನ್ನು ಗೊತ್ತುಪಡಿಸುವುದಕ್ಕೆ ಆಗುವುದಿಲ್ಲ. ಆಕ್ಷೇಪ: ಹಾಗಾದರೆ ಜನರು ವ್ಯವಹಾರದಲ್ಲಿ ಮನೆ ಇದೆ, ಮಠವಿದೆ ಎನ್ನುತ್ತಾರಲ್ಲವೇ? ಪ್ರಪಂಚಕ್ಕೆ ಯಾವ ಇರವೂ ಇಲ್ಲದಿದ್ದರೆ ಈ ವಸ್ತುಗಳಲ್ಲಿ ಇರವೆಂಬುದು ಜನರಿಗೆ ತೋರಿಕೊಂಡದ್ದು ಹೇಗೆ? ಸಮಾಧಾನ: ಇದಕ್ಕೆ ಉತ್ತರವನ್ನು ಈ ಮೊದಲೇ ಹೇಳಿರುತ್ತೇವೆ. ಮನೆ ಇದೆ ಎಂಬಲ್ಲಿ ಮನೆ ಎಂಬುದು ಮಾಯೆಯಿಂದಾಗಿರುವ ಜಗತ್ತಿನ ಅಂಶ, ಇದೆ ಎಂಬುದು ಪರಮಾರ್ಥ ಸತ್ಯವಾದ ಆತ್ಮನ ಅಂಶ. ಈ ಎರಡನ್ನೂ ಬೆರೆಸಿಯೇ ಜನರು ವ್ಯವಹಾರದಲ್ಲಿ ಮನೆ ಇದೆ ಎಂದು ಹೇಳುತ್ತಿರುವರು. ಅವರಿಗೆ ಆತ್ಮಸ್ವರೂಪವು ತಿಳಿಯದಿರುವುದರಿಂದ ಪ್ರಪಂಚದ ಇರವೇ ಅವರ ಪಾಲಿಗೆ ನಿಜವಾದ ಇರವಾಗಿರುವುದು. ಜ್ಞಾನಿಗಳ ದೃಷ್ಟಿಯಿಂದ ಪ್ರಪಂಚದ ಇರವು ಇರವೇ ಅಲ್ಲವಾದರೂ ಇರವಿನ ನಿಜವಾದ ಸ್ಥಾನವನ್ನು ತಿಳಿಯುವವರೆಗೂ ಇರವೆಂದು ಬಳಕೆಯಾಗಿರುವ ಪ್ರಪಂಚದ ಈ ಇರವನ್ನು ವ್ಯಾವಹಾರಿಕ ಸತ್ತೆ ಎಂದು ಅವರು ಕರೆದಿರುತ್ತಾರೆ. ಆಕ್ಷೇಪ: ವ್ಯವಹಾರದಲ್ಲಿ ತೋರುವ ಇಡೀ ಪ್ರಪಂಚವೇ ಅಸತ್ಯವಾದರೆ
ಅದರಲ್ಲಿರುವ ಕೆಲವು ವಸ್ತುಗಳನ್ನು ಸತ್ಯವೆಂದು ಮತ್ತೆ ಕೆಲವು ತೋರಿಕೆಗಳನ್ನು ಅಸತ್ಯವೆಂದು ಜನರು ಭಾವಿಸುವುದಕ್ಕೆ ಕಾರಣವೇನು? ಸಮಾಧಾನ: ಇದು ತಪ್ಪು ತಿಳುವಳಿಕೆಯಿಂದಲೇ. ಚದುರಂಗದ ಕಾಯಿಗಳಲ್ಲಿ ಕೆಲವನ್ನು ಆನೆಯಂತಲೂ ಕೆಲವನ್ನು ಕುದುರೆಯಂತಲೂ ಸಂಕೇತ ಮಾಡಿಕೊಂಡಿದ್ದರೂ ಎಲ್ಲಾ ಕಾಯಿಗಳು ಮರದವುಗಳೇ ಆಗಿರುವುದಲ್ಲವೇ? ಅದರಂತೆ ಕೆಲವು ವಸ್ತುಗಳನ್ನು ಜನರು ನಿಜವೆಂತ ವ್ಯವಹರಿಸುತ್ತಿರುವರು. ಅವುಗಳ ಇರುವಿಗೆ ಮೇಲೆ ಹೇಳಿರುವಂತೆ ವ್ಯಾವಹಾರಿಕ ಸತ್ಯ ಎಂದು ಹೆಸರು. ಮತ್ತೆ ಕೆಲವನ್ನು ಅಸತ್ಯ, ಬರಿಯ ತೋರಿಕೆ ಎಂದು ವ್ಯವಹರಿಸುತ್ತಿರುವರು. ಅವುಗಳ ಇರುವಿಗೆ ಪ್ರಾತಿಭಾಸಿಕ ಸತ್ಯ ಎಂದು ಹೆಸರು. ಹಗ್ಗದ ಹಾವಿನ ದೃಷ್ಟಾಂತದಲ್ಲಿ ಬರಿಯ ತೋರಿಕೆ ಎಂದು ನಾವು ಎಣಿಸಿರುವ ಹಾವು ಪ್ರಾತಿಭಾಸಿಕ ಸತ್ತೆಯುಳ್ಳದ್ದು. ಆ ತೋರಿಕೆಗೆ ಆಧಾರವಾಗಿರುವ ಹಗ್ಗವು ವ್ಯಾವಹಾರಿಕ ಸತ್ತೆಯುಳ್ಳದ್ದು. ಆದರೆ ಸರಿಯಾಗಿ ನೋಡಿದರೆ ಇವೆರಡೂ ಒಂದೇ. ಎರಡಕ್ಕೂ ಆತ್ಮನ ರೂಪಿನಿಂದ ಇರವೂ ಉಂಟು, ಎರಡಕ್ಕೂ ತನ್ನ ತನ್ನ ರೂಪಿನಿಂದ ಇರವೂ ಇಲ್ಲ. ಎರಡೂ ಮಾಯೆಯಿಂದಾದವೇ. ಆಕ್ಷೇಪ: ಲೋಕದಲ್ಲಿ ನಿಜ ಸುಳ್ಳು ಎಂಬ ವಿಭಾಗವು ಪರಮಾರ್ಥವಾಗಿರುವುದೆನ್ನಬೇಕೇ ಹೊರತು ಅದನ್ನು ಜನರು ಸುಮ್ಮನೆ ಕಲ್ಪನೆ ಮಾಡಿಕೊಂಡಿದ್ದಾರೆಂದು ಹೇಳುವುದು ಸರಿಯಾಗಿ ಕಾಣುವುದಿಲ್ಲ. ಹಾಗೆ ಕಲ್ಪನೆ ಮಾಡಿಕೊಂಡಿರುವುದೇ ನಿಜವಾಗಿದ್ದರೆ ಒಬ್ಬನಿಗೆ ನಿಜವಾದ ವಸ್ತು ಎಲ್ಲರಿಗೂ ನಿಜವಾಗಿಯೂ, ಒಬ್ಬನಿಗೆ ಸುಳ್ಳಾದದ್ದು ಎಲ್ಲರಿಗೂ ಸುಳ್ಳಾಗಿಯೂ ತೋರುವುದಕ್ಕೆ ಆಗುತ್ತಿರಲಿಲ್ಲ. ಸಮಾಧಾನ: ಬಹು ಜನರಿಂದ ಕೂಡಿರುವ ಈ ಪ್ರಪಂಚವೋ ಸತ್ಯವೋ ಅಸತ್ಯವೋ ಎಂಬ ವಿಚಾರವು ನಡೆದಿರುವಾಗ ಈ ಆಕ್ಷೇಪಣೆಗೆ ಅವಕಾಶವಿರುವುದಿಲ್ಲ. ಇದಕ್ಕೆ ಕನಸಿನ ದೃಷ್ಟಾಂತವನ್ನು ಕೊಡಬಹುದು. ಕನಸಿನಲ್ಲಿ ಒಂದು ವಸ್ತುವನ್ನು ಎಷ್ಟೋ ಜನರು ನಿಜವೆಂದು ಭಾವಿಸುವಂತೆ ತೋರುವುದು. ಆದರೆ ನಿಜವಾಗಿ ಆ ಬಹುಜನರೂ ಆ ವಸ್ತುವು ಅವರ ಭಾವನೆಯು ಎಲ್ಲವೂ ಮಾಯೆಯಿಂದಾದದ್ದೇ ಆಗಿರುವುದು. ಇಷ್ಟೇ ಅಲ್ಲ, ಕನಸಿನಲ್ಲಿ ಕೆಲವು ವಸ್ತುಗಳನ್ನು ನಿಜವೆಂದೂ ಮತ್ತೆ ಕೆಲವನ್ನು ಹುಸಿಯೆಂದೂ ನಾವು ಎಣಿಸಿರಬಹುದು. ಆದರೆ ಎಚ್ಚರವಾಗುತ್ತಲೂ ಅವೆಲ್ಲವೂ ಹುಸಿಯೇ ಎಂದಾಗಿ ಬಿಡುವುದಲ್ಲವೇ? ಇದರಂತೆಯೇ ಎಚ್ಚರದ ಸತ್ಯಾಮಿಥ್ಯಾ ವಿಭಾಗವನ್ನೂ ಅರಿಯಬೇಕು. ಮುಂದುವರೆಯಿತು.